ಬಿಡೋದಿಲ್ಲ. ಹಿಂದೂ ಭಾಷಣಕಾರರ ಕಂಟ್ರೋಲ್ಗೆ ವಿಶೇಷ ಕಾರ್ಯಪಡೆ. ದ್ವೇಷ ಭಾಷಣ ನಿಯಂತ್ರಣ ಹೆಸರಲ್ಲಿ ಸರ್ಕಾರ ಮೂಗುದಾರ. ಕೋಮು ಗಲಭೆಯನ್ನ ನಿಯಂತ್ರಿಸಲು ಸ್ಪೆಷಲ್ ಫೋರ್ಸ್ ಸ್ಥಾಪನೆ. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗದಲ್ಲಿ 3 ಸ್ಪೆಷಲ್ ಫೋರ್ಸ್. ಹಿಂದೂ ಭಾಷಣಕಾರರ ಕಂಟ್ರೋಲ್ಗೆ ದ್ವೇಷ ಭಾಷಣ ನಿಯಂತ್ರಣ ಹೆಸರಲ್ಲಿ ಸರ್ಕಾರ ಮೂಗುದಾರ ಹಾಕ್ತಾ ಇದೆಯಾ? ಕೋಮು ಗಲಭೆ ನಿಯಂತ್ರಿಸಲು ಸ್ಪೆಷಲ್ ಫೋರ್ಸ್ ಸ್ಥಾಪನೆ. ಎಸ್ ಉಮೇಶ್, ದ್ವೇಷ ಭಾಷಣ ನಿಯಂತ್ರಣ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಕಳೆದ ಸದನದಲ್ಲೂ ಸಹಿತ ಮಾತನಾಡ್ತಿದ್ರ ಬಗ್ಗೆ. ಸೊ ಇದು ಮಾತನಾಡದೆ ಅಷ್ಟೇ ಹೊರತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ, ಕಾಂಗ್ರೆಸ್ನಿಂದನೂ ಸಹಿತ ದ್ವೇಷ ಭಾಷಣಗಳು ಬರ್ತಾ ಇದಾವೆ. ಕೇವಲ ಮಾತಿಗೋಸ್ಕರ ಹೇಳಿದ್ರ ಅಥವಾ ಹೇಗೆ ಯಾವ ಕಾರಣಕ್ಕೆ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ರೀತಿಯಾಗಿ ಕೆಲವೊಂದು ಸಮುದಾಯವನ್ನ ಕಟ್ಟಿ ಹಾಕೋದಕ್ಕಾಗಿ ನಿರ್ಮಿಸಿದಂಥದ್ದ ಹೇಗೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಿಂದೆ ಬಹುಶಃ ಕಳೆದ 2-3 ತಿಂಗಳಲ್ಲಿ ಒಂದು ದ್ವೇಷ ಭಾಷಣ ಕಾಯ್ದೆಯನ್ನು ತಗೊಂಬಂದು, ನಿಷೇಧ ಕಾಯ್ದೆಯನ್ನು ಅಂತೇಳಿ. ಈಗ ಆಲ್ರೆಡಿ CRPCಲಿ, IPCನಲ್ಲಿ ಬೇರೆ ಬೇರೆ ಕಾನೂನುಗಳೆಲ್ಲ ಅದು ಅವಕಾಶ ಇದೆ. ಯಾವುದೇ ಒಂದು ಧರ್ಮದ ವಿಚಾರವಾಗಿ, ಯಾವುದೇ ಒಂದು ಜಾತಿಯ ವಿಚಾರವಾಗಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಮಾತನಾಡಿದ ಸಂದರ್ಭದಲ್ಲಿ ಅದನ್ನು ಕಾನೂನು ಶಿಕ್ಷೆ ಕೊಡಬಹುದು ಅಂತ ಇದೆ. ಇವರು ಹೊಸದಾಗಿ ದ್ವೇಷ ಭಾಷಣ ಕಾಯ್ದೆ ತರೋಂಥ ಉದ್ದೇಶ ಏನಾಯಿತು? ಅಗತ್ಯ ಇರಲಿಲ್ಲ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಒಂದು ಈ ಕೆಲಸವನ್ನು ಆ ಕಾಯ್ದೆ ಮುಖಾಂತರ ಮಾಡಿದೆ. ಅದನ್ನು ಬಹುಶಃ ಎಲ್ಲ ಸಂಘ ಸಂಸ್ಥೆಗಳು ಅದನ್ನು ವಿರೋಧಿಸಿದ್ದು. ಬಹುಶಃ ಈಗ ನಾವು ಈ TV ಚಾನಲ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ನಾನು ಒಬ್ಬನೇ ಅದಕ್ಕೆ ಜವಾಬ್ದಾರ ಅಲ್ಲ, ನೀವು ಆ್ಯಂಕರು ಸಹ ಜವಾಬ್ದಾರ ಆಗ್ತಾರೆ, ಈ ಸಂಸ್ಥೆ ಮಾಲೀಕರು ಸಹ ಜವಾಬ್ದಾರ ಆಗ್ತಾರೆ. ಈ ಥರದ ಒಂದು ಕಾನೂನು ತಗೊಂಬಂದು ಅಭಿವ್ಯಕ್ತಿ ಏನು ಆಳುವ ಸರ್ಕಾರದ ವಿರುದ್ಧ ಯಾರು ದನಿ ಎತ್ತಬಾರ್ದು, ಇವರ ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತಬಾರ್ದು, ಇವರು ಯಾರು ಪ್ರಶ್ನೆ ಮಾಡಬಾರ್ದು, ಇವ್ರು ಮಾಡ್ತಾ ಇರುವಂಥ ಇವ್ರ ಭ್ರಷ್ಟಾಚಾರದ ಬಗ್ಗೆ ಏನೋ ಪ್ರಶ್ನೆ ಮಾಡಿದರೆ ಅದು ಸಹ ಒಂದು ದ್ವೇಷ ಭಾಷಣ ಆಗುತ್ತೆ. ಅಥವಾ ನಮ್ಮ ಧರ್ಮದ ಬಗ್ಗೆ ನಾವೆಲ್ಲ ಕೂತ್ಕೊಂಡು ನಮ್ಮ ಧರ್ಮ ಸಂಘಟನೆ ಬಗ್ಗೆ ಮಾತಾಡಿದ್ರೆ ಅದು ಸಹ ದ್ವೇಷ ಭಾಷಣ ಆಗುತ್ತೆ. ಈ ಥರದ ಒಂದು ಪಿತೂರಿಯನ್ನು ಇವರು ಅದನ್ನು ಮುಂದಾಲೋಚನೆ ಇಟ್ಕೊಂಡು ಜೊತೆಗೆ ಇಡೀ ದೇಶದಲ್ಲಿ ಇವತ್ತೇನಾಗಿದೆ, NDA ಮೈತ್ರಿಕೂಟದ ಏನು ಅಲಯನ್ಸ್ ಪಾರ್ಟಿಗಳು ಮತ್ತು ಆ ಒಂದು ಒಕ್ಕೂಟ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇಡೀ ದೇಶದಲ್ಲಿ ಕೇವಲ 3 ಕಡೆ ಮಾತ್ರ ಕಾಂಗ್ರೆಸ್ ಇದೆ. ಅದು ನಮ್ಮ ಕರ್ನಾಟಕ, ಒಂದು ತೆಲಂಗಾಣ, ಇನ್ನೊಂದು ಯಾವುದೋ ಒಂದು ರಾಜ್ಯ, ಇದು ಉತ್ತರ ಭಾರತದಲ್ಲಿದೆ. ಅದು ಬಿಟ್ಟರೆ ಎಲ್ಲ ಕಡೆ ಇರೋದು ಯಾವುದು NDA ಸರ್ಕಾರ. ಆಗ ಇವ್ರಿಗೆ ಭಯ ಶುರುವಾಗಿದೆ, ಇಲ್ಲೂ ಹೊಟ್ಟೋಗ್ಬಿಟ್ರೆ ನಾವು ನಮ್ಮ ಅಸ್ತಿತ್ವ ಇರೋದಿಲ್ಲ ಅಂತ ಹೇಳಿ ಈ ಉದ್ದೇಶದಿಂದ ತಗೊಂಬಂದರು. ಜೊತೆಗೆ ಈಗ ಟಾಸ್ಕ್ ಫೋರ್ಸ್ ಅದಾಯ್ತಾ ಇನ್ನೊಂದಾಯ್ತು, ಮಾಧ್ಯಮಗಳಿಗೆ ನಿರ್ಬಂಧ ಹಾಕಿರೋ ವಿಧಾನಸೌಧದಲ್ಲಿ ಒಂದು ಕಡೆ ತಗೋಬೇಕು ಬೈಟ್, ನೀವು ಎಲ್ಲ ಕಡೆ ತಗೊಳ್ಳೋಂಗಿಲ್ಲ ಪತ್ರಕರ್ತರಿಗೆ ಅಂತೇಳಿ ಅಲ್ಲೂ ಸಹ ಅವ್ರಿಗೆ ನಿರ್ಬಂಧ ಹಾಕಿ ಅವರ ವ್ಯಕ್ತಿ ಸ್ವಾತಂತ್ರ್ಯವನ್ನು, ಅವರ ವೃತ್ತಿ ಸ್ವಾತಂತ್ರ್ಯವನ್ನು ಸಹ ಧಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತು. ಈಗ ಇವರು ಉದ್ದೇಶಪೂರ್ವಕವಾಗಿ ಆ 3 ಜಿಲ್ಲೆಗಳಲ್ಲೇ ಟಾರ್ಗೆಟ್ ಮಾಡಿದ್ದಾರೆ. ಯಾವುದು ದಕ್ಷಿಣ ಕನ್ನಡದಲ್ಲಿ. ಯಾಕೆಂದರೆ BJP ಸಾಕಷ್ಟು ಪ್ರಬಲವಾಗಿರೋಂಥ ಅಲ್ಲಿ ಒಂದು ಪ್ರದೇಶಗಳು ಮತ್ತು ಅಲ್ಲಿ ಅವರ ಹಿಡಿತದಲ್ಲಿರೋಂಥವು. ಇವರು ಉದ್ದೇಶಪೂರ್ವಕವಾಗಿ ಕಳೆದ ಎಲ್ಲ ಘಟನೆಗಳನ್ನು ಮಾಡಿಕೊಂಡು, ಜೊತೆಗೆ ಮೇಡಮ್ ಹೇಳಿದಂಗೆ ಒಂದು ವರ್ಗವನ್ನು ತುಷ್ಟೀಕರಣ ಮಾಡುವಂಥದ್ದು ಕಾಂಗ್ರೆಸ್ ರಕ್ತದಲ್ಲೇ ಇದೆ. ಕಾಂಗ್ರೆಸ್ನಲ್ಲ, ಕಾಂಗ್ರೆಸ್ ಬ್ಲಡ್ನಲ್ಲೇ ಇದೆ. ಅದು ಆರಂಭದಲ್ಲಿಂದ ಇದೆ, ಬಿಫೋರ್ ಇಂಡಿಪೆಂಡೆನ್ಸ್, ಇವನ್ ಆಫ್ಟರ್ ಇಂಡಿಪೆಂಡೆನ್ಸ್. ಹಾಗಾಗಿ ಎಲ್ಲ ಒಂದು ಕಡೆ ಅವರನ್ನು ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ, ಜೊತೆಗೆ ಇವತ್ತೇನು ನೀವು ಹೇಳಿದ್ರಲ್ಲ, ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ 5 ಸಾವಿರ ಕೊಡುವಂಥದ್ದು, ಚೌಟ್ರಿಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳೋದು, ಇಲ್ಲ ಒಂದು ಕಡೆ ಸಾಫ್ಟ್ ಮೃದು, ನಮಗೆ ಮೂಗಿಗೆ ಹಿಂದೂಗಳಿಗೆ ಮೂಗ್ದಾರಲ್ಲ, ಇದು ತುಪ್ಪ ಸೋರೋದು, ತುಪ್ಪ ಸರಿಸಿ ಇದನ್ನ ನಮ್ಮ ಕಂಟ್ರೋಲ್, ಇವ್ರನ್ನ ನಮ್ಮನ್ನು ಓಲೈಸ್ಕೊಂಡಂಗೆ ಆಗಬೇಕು. ಅಲ್ಲಿ ಅವ್ರನ್ನ ಇನ್ನೂ ಅತಿ ಹೆಚ್ಚಾಗಿ ಮಾಡ್ಬೇಕು. ಇದು ನೋಡಿರಲ್ಲ, ಈಗ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ 100 ಕೋಟಿ ಅಂತೆ, ಅದೇ ಉರ್ದು ಶಾಲೆಗಳಿಗೆ 400 ಕೋಟಿ ಅಂತೆ. ಇದನ್ನೇ ಯಾಕೆ ಈ ಥರ ಎಲ್ಲ ಇವರು ಬೈಫರ್ಕೇಶನ್ ಮಾಡ್ತಾರೆ? ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಾವು ಪ್ರತಿಪಕ್ಷ ನಿಂತ್ಕೊಂಡು JDS ಸ್ವಾಗತ ಮಾಡ್ತೀವಿ. ಆದರೆ